ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರು ಹೊಸಬ್ರು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ K8 ಮೈಕ್ ಬಗ್ಗೆ. ಅಂದ್ಕೊಂಡು 2 ತಿಂಗಳಲ್ಲೇ 3 ತಿಂಗಳಲ್ಲೇ ಮೈಕು ಕೆಟ್ಟೋಯ್ತು. ಅದಕ್ಕೆ ನಾವು ಹೊಸ ಮೈಕ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ. ಅದಕ್ಕೆ ಒಂದು ಮೈಕ್ ಆರ್ಡರ್ ಮಾಡಿದೆ. ತುಂಬ ಜನ ನಾನು ಕೇಳಿದೆ ಯಾವ ಮೈಕ್ ಬೆಸ್ಟ್ ಅಂತ. ಅವರು ನಂಗೆ ಒಂದು ಮೈಕ್ ಹೇಳಿದರು, ಚೆನ್ನಾಗಿದೆ, ತೊಗೊಂಡ್ರೆ ಇದನ್ನೇ ತಗೋ, ಸಖತ್ತಾಗಿದೆ ಮೈಕ್ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿದ್ದೆ. ಮೈಕು ಇವತ್ತು ಬಂದಿದೆ. ಯಾವ ಮೈಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ಲೀಸ್ನ ಈ ವಿಡಿಯೋನ ಹೊಸ ಯೂಟ್ಯೂಬರ್ಗೆಲ್ಲ ಶೇರ್ ಮಾಡಿ. ಯಾಕಂದರೆ ತೊಗೊಂಡ್ರೆ ಚೆನ್ನಾಗಿರೋ ಮೈಕೇ ತೊಗೋಬೇಕು. ಸ್ವಲ್ಪ ಸಾದಾ ಮೈಕ್ ತೊಗೊಂಡ್ರೆ ಅದು ಲೈಫ್ ಬರೋಲ್ಲ. 3 ಮಂತ್ಸು 2 ಮಂತ್ಸಲ್ಲೆಲ್ಲ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ತೊಗೊಂಡ್ರೆ ಈ ಥರ ಮೈಕ್ ತೊಗೊಳ್ಳಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಆ ಮೈಕ್ ಯಾವುದು ಏನಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲೇ ಇದೇ ಆ ಮೈಕು, ಗ್ರೆನರೋ ಮೈಕು. ತುಂಬ ಜನ ನಂಗೆ ಹೇಳಿದರು ಈ ಮೈಕ್ ತಗೋ ಚೆನ್ನಾಗಿದೆ ಅಂತ. ಅದಕ್ಕೆ ಈ ಮೈಕ್ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಆರ್ಡ್ರ್ ಮಾಡಿದೆ. ಇವತ್ತು ಬಂದಿದೆ ಮೈಕು. ನೋಡ್ಬೋದು, ಮೈಕ್ ಹೆಸರು ಬಂದ್ಬಿಟ್ಟು ಗ್ರೆನರೋ ಅಂತ ನೋಡ್ಕೋಬೋದು. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಅಲ್ಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಇವಾಗ ನಿಮಗೆ ಯಾವ ಥರ ಒಳಗಡೆ ಇದೆ ಏನೇನಿದೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇದನ್ನು ಅನ್ಬಾಕ್ಸ್ ಮಾಡೋಣ. ಇವಾಗ ನೋಡಿ, 1 ವರ್ಷ ಈ ಮೈಕ್ ವಾರಂಟಿ ಇದೆ. ಈ ಥರ ಮೈಕ್ ತೊಗೊಳ್ಳಿ, ಯಾಕಂದರೆ ನಿಮಗೆ ಲೈಫ್ ಬರುತ್ತೆ. 1 ವರ್ಷ ವಾರಂಟಿ ಇದೆ. ವಾರಂಟಿ ಕಾರ್ಡ್ ಸೈಡ್ ಇಡೋಣ. ಇವಾಗ ಬಾಕ್ಸ್ ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈ ಥರ ಇದೆ. ನೋಡಿ, ಇದೆ ಮೈಕ್ ಇದೆ ಒಳಗಡೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಯೂಸರ್ ಮ್ಯಾನುವಲ್ಲು ನೋಡ್ಕೊಬೋದು ನೀವು ಯಾವ ರೀತಿ ಇದೆ ಅಂತ. ನೆಕ್ಸ್ಟು ಬಾಕ್ಸಲ್ಲಿ ಕೇಬಲ್ ಇದ್ದಾವೆ. ಬನ್ನಿ ಯಾವ ರೀತಿ ಕೇಬಲ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಐಫೋನಿಗೆ ಕನೆಕ್ಟ್ ಮಾಡುವಂಥ ಪಿನ್. ಇದು ನೋಡ್ಕೋಬೋದು ಯಾವ ರೀತಿ ಅಂತ. ನಿಮ್ಗೆ ಆಮೇಲೆ ಇದ್ರ ಬಗ್ಗೆ ತಿಳಿಸ್ತೀನಿ ಫ್ರೆಂಡ್ಸ್. ಇದು ಕೇಬಲ್ ಬಂದ್ಬಿಟ್ಟು ಅಕಸ್ಮಾತ್ ಕೇಸಲ್ಲಿ ಚಾರ್ಜ್ ಆಗಿಲ್ಲ ಅಂದರೆ ನೀವು ಡೈರೆಕ್ಟ್ ಚಾರ್ಜ್ ಮಾಡ್ಕೋಬೋದು. ನೋಡಿ, 2 ಪಿನ್ ಇದ್ದಾವೆ ಇಲ್ಲಿ, ಸಿ ಟೈಪು. 2 ಪಿನ್ನು ನೀವು ಮೈಕಿಗೆ ಕನೆಕ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದೇ ಮೈಕು. ಆಲ್ರೆಡಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಯಾವುದೇ ಮೈಕ್ ಇದ್ದಿಲ್ಲ. ಅದಕ್ಕೋಸ್ಕರ ನಾನು ರಿಸೀವರ್ ಹಾಕಿಬಿಟ್ಟು ಕನೆಕ್ಟ್ ಮಾಡಿದ್ದೀನಿ. ಇಲ್ಲ ಹಾಕ್ಕೊಂಡು ಇದನ್ನು ಇವಾಗ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇದೆ ಬಾಕ್ಸು. ಇದರಲ್ಲಿ ಇಲ್ಲೇ ನೀವು ಚಾರ್ಜ್ ಮಾಡ್ಕೋಬೋದು. ಸಿ ಪಿನ್ ಇದೆ, ಇಲ್ಲಿ ನೋಡ್ಕೋಬೋದು. ಮತ್ತು ಇಂಡಿಕೇಟ್ರ್ ಇದೆ ಇಲ್ಲಿ ಕಡೆ ನೋಡ್ಕೋಬೋದು. ಮಿನಿಮಮ್ ಇದು ಈ ಕೇಸಲ್ಲಿ 2 ಅವರ್ ಚಾರ್ಜ್ ಮಾಡಬೇಕು. ಈ ಕೇಸ್ನ ಫುಲ್ ಚಾರ್ಜ್ ಮಾಡಿದ್ರೆ 60 ಅವರ್ ಬ್ಯಾಕಪ್ ಬರುತ್ತೆ ನಿಮಗೆ. ನೋಡಿ, ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಒಂದು ಮೈಕ್ ಇದೆ, ಇನ್ನೊಂದು ಮೈಕ್ ಇಲ್ಲಿ ಹಾಕ್ಕೊಂಡಿದ್ದೆ ನಾನು. ರಿಸೀವರು ಆಲ್ರೆಡಿ ನಾನು ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ. ಇವೆರಡು ಮೈಕ್ ಇದೆ, ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಒಂದು ಮೈಕು ನಾವು 8 ಅವರ್ ಬ್ಯಾಕಪ್ ಬರುತ್ತೆ. ನೀವು ಈ ಕೇಸ್ ಕಾಣ್ತಾ ಇದೆಯಲ್ಲ, ಇದನ್ನು ಫುಲ್ ಚಾರ್ಜ್ ಮಾಡಿದ್ರೆ ಮಿನಿಮಮ್ಮು 60 ಅವರ್ ಬ್ಯಾಕಪ್ ಬರುತ್ತೆ. ನೀವು ಚಾರ್ಜ್ ಕಳೆದ್ರೆ ಆಟೋಮೆಟಿಕ್ಲಿ ಇಲ್ಲಿ ಹಾಕಿದರೆ ನೋಡಿರಿ, ಇಲ್ಲ ನಿಮ್ಗೆ ರೆಡ್ ಲೈಟ್ ಕಾಣ್ತಿರ್ಬೋದು. ಆಟೋಮೆಟಿಕ್ಲಿ ಚಾರ್ಜ್ ಆಗ್ತವೆ ಕೇಸಲ್ಲೇ. ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಮೈಕ್ ಬಗ್ಗೆ ನಿಮಗೆ ತಿಳಿಸ್ತೀನಿ ಇವಾಗ. ಇದರಲ್ಲಿ 3 ಸ್ಟೆಪ್ಪು ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ನೋಡೋಣ ಇವಾಗ. ಈಗ ಫಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತಾಯಿದ್ದೀನಿ, ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಕೊಬೋದು ನೀವು. ನೋಡಿರಿ, ಒಂದು ಸಲ ಬ್ಲಿಂಕ್ ಆದರೆ ಫಸ್ಟ್ ಸ್ಟೆಪ್ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಆಗಿದೆ. ಇವಾಗ ನೋಡ್ಕೋಬೋದು ಯಾವ ರೀತಿ ನಿಮಗೆ
ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ನಿಮಗೆ ನಾಯ್ಸು ಕೇಳಿಸಲ್ಲ. ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ಪು ನಾಯ್ಸ್ ಕ್ಯಾನ್ಸಲೇಷನ್ನ ಅಪ್ಲೈ ಮಾಡೋಣ. ನೋಡಿ 2 ಸಲ ಬ್ಲಿಂಕ್ ಆಯಿತು ಲೈಟು. ನೆಕ್ಸ್ಟ್ ಸ್ಟೆಪ್ಪು ನಾಯ್ಸ್ ಕ್ಯಾನ್ಸಲೇಷನ್ ಇದು ಅಪ್ಲೈ ಆಯ್ತು. ಇವಾಗ ನೋಡ್ಕೋಬೋದು ಯಾವ ರೀತಿ ಬ್ಯಾಕ್ಗ್ರೌಂಡ್ ನಿಮಗೆ ಸೌಂಡ್ ಕೇಳಿಸಲ್ಲ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬನ್ನಿ. ನೋಡಿ ನೆಕ್ಸ್ಟ್ ನಾನು 3ನೇ ಸಲ ಪ್ರೆಸ್ ಮಾಡಿದೆ, 3 ಸಲ ಲೈಟ್ ಬ್ಲಿಂಕ್ ಆಯಿತು. ಅಂದರೆ ಇದು ಥರ್ಡ್ ಸ್ಟೆಪ್ಪು ನಾಯ್ಸ್ ಕ್ಯಾನ್ಸಲೇಷನ್ನು ಅಪ್ಲೈ ಆಗಿದೆ. ಇವಾಗ ನೋಡ್ತಿರ್ಬೋದು ಯಾವುದೇ ರೀತಿ ನಾಯ್ಸ್ ಹೊರಗಡೆ ನಾಯ್ಸ್ ಇರ್ತಲ್ಲ, ಅದು ಯಾವುದೇ ಇದರಲ್ಲಿ ರೆಕಾರ್ಡ್ ಆಗಲ್ಲ. ಮೇನು ನಿಮ್ಮ ವಾಯ್ಸೇ ಚೆನ್ನಾಗಿ ಕೇಳುತ್ತೆ ಈ ಮೈಕಲ್ಲಿ, ನೋಡ್ಕೋಬೋದು ನೀವು. ನೆಕ್ಸ್ಟ್ ಹಂಗೆ ನೀವು ಮತ್ತೆ ಪ್ರೆಸ್ ಮಾಡಿದ್ರೆ ಒಂದು ಸಲ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಬರ್ತೀರಾ. ಇವಾಗ ಇದರಲ್ಲೇ ಮ್ಯೂಟ್ ಆಪ್ಷನ್ ಇದೆ ನೋಡ್ಬೋದು. ನಾನು ಇವಾಗ 2 ಸಲ ಬಟನ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿರಿ ಬಟನ್ ಸೈಡ್ ಇರುತ್ತೆ. ಇದನ್ನ 2 ಸಲ ಬಟನ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ನೋಡಿ ಚೆಕ್ ಮಾಡ್ತೀನಿ ಇವಾಗ. ಸೈಲೆಂಟ್ ಮೂಡಿಂದ ಇವಾಗ ಎಕೋ ಮೂಡು ಯಾವ ರೀತಿ ಹಾಕ್ಬೇಕು ಅಂತ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಅದು ಆಪ್ಷನ್ ಚೆನ್ನಾಗಿದೆ. ಎಕೋ ಮೂಡ್ ಅಂದರೆ ನಿಮ್ಗೆ ಎಕೋ ಕೇಳಿಸುತ್ತೆ, ಮತ್ತು ಮೈಕಲ್ಲಿ ಯಾವ ರೀತಿ ಮಾತಾಡ್ತೀವೋ ಆ ಥರದ್ದು ಕೇಳಿಸುತ್ತೆ. ಅದು ಆಪ್ಷನ್ ಚೆನ್ನಾಗಿದೆ ಇದರಲ್ಲಿ, ಅದು ತೋರಿಸ್ತೀನಿ ನೋಡಿ. ಇವಾಗ 3 ಸಲ ಇಲ್ಲಿದೆಲ್ಲ ಈ ಬಟನ್ ಪ್ರೆಸ್ ಮಾಡಬೇಕು. 3 ಸಲ ಪ್ರೆಸ್ ಮಾಡಿದ್ರೆ ಅದು ಎಕೋ ಮೂಡಿಗೆ ಹೋಗುತ್ತೆ. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ, ನೋಡ್ಕೋಬೋದು. ಇವಾಗ ಫ್ರೆಂಡ್ಸ್ ನೋಡ್ತಿರ್ಬೋದು ಯಾವ ರೀತಿ ವಾಯ್ಸ್ ಕೇಳಿಸ್ತಾ ಇದೆ ಅಂತ, ಒಂಥರ ಎಕೋ ಥರ ಕೇಳಿಸ್ತಿರ್ಬೋದು ನಿಮ್ಗೆ. ಇವಾಗ ಇದು ಆಪ್ಷನ್ ಚೆನ್ನಾಗಿದೆ ಇದರಲ್ಲಿ, ಸಖತ್ ಮೈಕ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಯಾವ ರೀತಿ ವಾಯ್ಸ್ ಕೇಳಿಸ್ತಿರ್ಬೋದು ನಿಮಗೆ. ಫ್ರೆಂಡ್ಸ್ ನೋಡಿದ್ರೆ ಚೆಕ್ ಮಾಡಿ ತೋರಿಸಿದೆ ಯಾವ ರೀತಿ ಮೈಕ್ ಇದೆ ಅಂತ ನಿಮಗೆ. ಎಕೋ ಮಾಡ್ಕೊಂಡು ಸೂಪರ್ ಆಗಿತ್ತು. ಇವಾಗ 20 ಮಿನಿಟ್ಸ್ ಹೊರಗಡೆ ಹೋಗಿ ಯಾವ ರೀತಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಇಲ್ವಾ ಟೆಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮತ್ತು 20 ಮಿನಿಟ್ಸ್ ಸರೌಂಡಿಂಗಲ್ಲಿ ಮೈಕ್ ರೆಕಾರ್ಡ್ ಆಗುತ್ತಲ್ಲ ಅಂತ ಅದು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಬನ್ನಿ ಹೊರಗಡೆ ಹೋಗಿ ಬರೋಣ ಇವಾಗ. ಮತ್ತು ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್, ಪ್ರೈಸ್ ಬಗ್ಗೆ ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ. ಬನ್ನಿ ಹೊರಗಡೆ ಹೋಗಿ ಇದನ್ನ ಟೆಸ್ಟ್ ಮಾಡೋಣ, ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತಾ ಇಲ್ವಾ ಅಂತ. ಮತ್ತು 20 ಮೀಟರ್ಸ್ ಒಳಗಡೆ ಆಡಿಯೋ ರೆಕಾರ್ಡ್ ಆಗುತ್ತಿಲ್ಲ ಅಂತ ನಿಮಗೆ ತೋರಿಸ್ತೀನಿ ಯಾವುದೇ ರೀತಿ ಅಂತ. ಬನ್ನಿ ಹೊರಗಡೆ ಹೋಗೋಣ ಇವಾಗ. ಫ್ರೆಂಡ್ಸ್ ನೋಡ್ಬೋದು ನಾನು ಯಾವುದೇ ರೀತಿ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಮಾಡಿಲ್ಲ. ಬನ್ನಿ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಮಾಡಿ ನೋಡೋಣ. ನೋಡಿ ಇದು ಫಸ್ಟ್ ಸ್ಟೆಪ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡ್ಕೋಬೋದು ನೀವು. ಯಾವ ರೀತಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಯಾವುದು ಕೇಳಿಸಲ್ಲ. ನೆಕ್ಸ್ಟು ಇದು 2ನೇ ಸ್ಟೆಪ್ ಅಪ್ಲೈ ಮಾಡಿದ್ದೀನಿ ಇವಾಗ, ನಾಯ್ಸ್ ಕ್ಯಾನ್ಸಲೇಷನ್ನು ನೋಡ್ಕೋಬೋದು ನೀವು. ಬ್ಯಾಕ್ಗ್ರೌಂಡಲ್ಲಿ ಗಾಳಿ ಎಲ್ಲ ಬೀಸ್ತಾ ಇದೆ ನೋಡಿ. ಯಾವ ರೀತಿ ಚೆಕ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ವಿಡಿಯೋ ಆದಮೇಲೆ ನೋಡ್ಕೋಬೋದು ನೀವು. ನನಗೂ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ನಾಯ್ಸ್ ಬರ್ತಾಯಿದೆ ಅಂತ. ಇದು ಥರ್ಡ್ ಸ್ಟೆಪ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡ್ಕೋಬೋದು ನೀವು. ಯಾವ ರೀತಿ ವಾಯ್ಸ್ ರೆಕಾರ್ಡ್ ಆಗ್ತದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಥರ್ಡ್ ಸ್ಟೆಪ್ ನಾಯ್ಸ್ ಕ್ಯಾನ್ಸಲೇಷನ್ನು ಅಪ್ಲೈ ಆಗಿದೆ, ನೋಡ್ಕೋಬೋದು ನೀವು. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಹೊರಗಡೆ ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಮಾಡಿ ನೋಡಿದೆ. ಬಟ್ ಯಾವುದೇ ಥರ ನಾಯ್ಸು ಸ್ವಲ್ಪ ಕೇಳಿಸ್ಲಿಲ್ಲ. ಚೆನ್ನಾಗಿದೆ ಮೈಕು. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ ತನಕ ಚೆಕ್ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಮಾಡ್ಬೋದು. ಸಖತ್ತಾಗಿದೆ ಮೈಕು ನೋಡಿ. ನಿಮ್ಗೆ ಇಷ್ಟ ಆದರೆ ಈ ಮೈಕ್ ತೊಗೊಳ್ಳಿ. ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಮಾಡ್ತಾಯಿಲ್ಲ ನಾನು, ಒಂದು ಪರ್ಸ್ನಲ್ ಆಗಿ ಇದನ್ನ ರಿವ್ಯೂ ಕೊಡ್ತಾ ಇರೋದು ನಿಮಗೆ. 1 ವರ್ಷ ನಿಮಗೆ ವಾರಂಟಿ ಕಾರ್ಡ್ ಕೊಡ್ತಾರೆ. ನನಗೆ ತುಂಬ ಜನ ಹೇಳಿದರು ಇದೇ ಮೈಕ್ ಚೆನ್ನಾಗಿದೆ ಅಂತ. ನಾನು ಇದ್ರ ಮೈಕ್ ಬಗ್ಗೆ ತಿಳ್ಕೊಂಡು ಎಲ್ಲ ನೋಡಿ ತೊಗೊಂಡಿರೋದು. ಮೈಕು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಅಲ್ಲಿ ನಾನು ಮೈಕ್ ಅದರಲ್ಲೇ ರೆಕಾರ್ಡ್ ಮಾಡ್ತೀನಿ. ನಿಮಗೆ ರಿಸೀವರ್ ಮೊಬೈಲಿಗೆ ಕನೆಕ್ಟ್ ಮಾಡಿದ್ದೀನಿ, ಮೈಕ್ ಇಲ್ಲಿ ಹಾಕೊಂಡಿದ್ದೀನಿ, ನೋಡ್ಕೋಬೋದು ನೀವು. 3 ನಾಯ್ಸ್ ಕ್ಯಾನ್ಸಲೇಷನ್ ಅಪ್ಲೈ ಮಾಡಿ ನೋಡಿದೆ ಹೊರಗಡೆ. ಬಟ್ ಅಷ್ಟು ನಾಯ್ಸು ಕೇಳಿಸಿಲ್ಲ. ಗಾಳಿ ಸಿಕ್ಕಾಪಟ್ಟೆ ಹೊರಗಡೆ ಗಾಳಿ ಇತ್ತು, ಅಷ್ಟು ನಾಯ್ಸು ನನಗೇನು ಕೇಳಿಸಿಲ್ಲ. ನಿಮಗೆ ಯಾವ ರೀತಿ ನೋಡಿ ನಿಮ್ಗೆ ಇಷ್ಟ ಆದರೆ ಹೊಸ ಯೂಟ್ಯೂಬರ್ಸು ತಗೊಳ್ರಿ, ಇಲ್ಲಾಂದರೆ ಬೇಡ. ಫ್ರೆಂಡ್ಸ್ ಇದ್ರ ಪ್ರೈಸ್ ಬಗ್ಗೆ ನಿಮಗೆ ತಿಳಿಸ್ತೀನಿ ಇವಾಗ. ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದು ಟೋಟಲು 4000. ನನಗೆ ಆಫರ್ ಹೋಗಿ ಅಮೆಝಾನಲ್ಲಿ 2100
300 ರೂಪಾಯಿ ಆಗಿದೆ. ಚೆನ್ನಾಗಿದೆ ಮೈಕು, 1 ವರ್ಷ ನಿಮಗೆ ವಾರಂಟಿ ಇರುತ್ತೆ. ಸಖತ್ತಿದೆ ಮೈಕ್ ಅಂತಲೇ ಹೇಳ್ಬೋದು. ನೋಡಿದೆ ನಾನು ಇವಾಗ ಜಸ್ಟು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ. ಮೈಕು ಸಖತ್ತಾಗಿದೆ. ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನಾನು ಸ್ವಲ್ಪ ಜನನ ಕೇಳಿ ಮೈಕ್ ಬಗ್ಗೆ ತಿಳ್ಕೊಂಡು ಬುಕ್ ಮಾಡಿದೆ. ಅದ್ರ ಬಗ್ಗೆ ಇವತ್ತೆಲ್ಲ ರಿವ್ಯೂ ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ಇದು ಮೈಕ್ ಬಗ್ಗೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಸ್ವಂತ ಮೈಕ್ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸಿದ್ದೀನಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.